ಮುಖ್ಯ ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು ಅಪಘಾತಗಳು ಹೆಚ್ಚಾಗಿವೆ. ಕೂಡಲೇ ಗುಂಡಿ ಬಿದ್ದ ರಸ್ತೆಗಳನ್ನು ಮುಚ್ಚಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರಾದ ಮಿಥುನ್ ಮಾತನಾಡಿ, ತಾಲೂಕು ಕೇಂದ್ರದ ಪಟ್ಟಣದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಗುಂಡಿಗಳ ಮಧ್ಯೆ ಜನರು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಇದೆ. ದ್ವಿಚಕ್ರ ವಾಹನಗಳ ಹಲವಾರು ಮಂದಿ ಅಪಘಾತಕ್ಕೀಡಾಗಿದ್ದು ರಸ್ತೆಗಳಲ್ಲಿ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಇದೆ. ಕೂಡಲೇ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದರು. ಪಟ್ಟಣದ ಬೈರಾಪುರ ರಸ್ತೆಯ ಕೊನೆಪೇಟೆ ಹಾಗೂ ವೀರಶೈವ ಕಲ್ಯಾಣ ಮಂಟಪದ ಹಲವೆಡೆ ರಸ್ತೆಗಳು ಗುಂಡಿಗಳಿಂದ ತುಂಬಿದೆ ಹಾಗೂ ಪಟ್ಟಣದ SBI ಬ್ಯಾಂಕ್ನಿಂದ ಹಳೆಕೋಡ್ ವೃತ್ತದಲ್ಲಿ ಸೇರಿದಂತೆ ಪಟ್ಟಣದ ಬಹುತೇಕ ಮುಖ್ಯ ರಸ್ತೆಗಳು ಗುಂಡಿಗಳಿಂದ ತುಂಬಿವೆ. ಅಲ್ಲದೆ ಕಳೆದ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಗುಂಡಿ ತುಂಬ ನೀರು ತುಂಬಿಕೊಂಡು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಲ್ಲದೆ ಅಪಾಯಕ್ಕೆ ನೀಡುತ್ತಿದೆ. ತಾತ್ಕಾಲಿಕವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗುತ್ತದೆ, ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಗುಂಡಿಗಳು ಬೀಳುತ್ತಿವೆ. ಹಾಗಾಗಿ ರಸ್ತೆಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಳೆ ಬಂದಾಗಲೆಲ್ಲ ತಾಲೂಕಿನ ಪಟ್ಟಣದ ಮುಖ್ಯ ರಸ್ತೆಗಳ ಕಳಪೆ ಪ್ರದರ್ಶನವಾಗುತ್ತದೆ. ಇದಕ್ಕೆ ಪಟ್ಟಣದಿಂದ ಸಕಲೇಶಪುರಕ್ಕೆ ಹೋಗುವ ರಸ್ತೆ ಸಾಕ್ಷಿಯಾಗಿದೆ. ಪಟ್ಟಣದ ಮುಖ್ಯ ರಸ್ತೆಯು ಅರ್ಧದಷ್ಟು ಹಾಳಾಗಿ ಅಲ್ಲಲ್ಲಿ ಮೊಣಕಾಲುದ್ದ ಗುಂಡಿಗಳು ಬಿದ್ದು ಅದರಲ್ಲಿ ಮಳೆ ನೀರು ತುಂಬಿಕೊಂಡು ವಾಹನಗಳ ಸಂಚಾರಕ್ಕೆ ಸಂಚಕಾರ ತರುತ್ತಿದೆ. ಪಟ್ಟಣ ಪಂಚಾಯಿತಿಯವರು ಕಳೆದ ವರ್ಷ ಗುಂಡಿ ಮುಚ್ಚುವ ಕಾರ್ಯ ಮಾಡಿದರೂ ಕೂಡ ನಿರಂತರ ಮಳೆ ಹಾಗೂ ಅಧಿಕ ವಾಹನಗಳ ಸಂಚಾರದಿಂದ ಡಾಂಬರುಗಳು ಕಿತ್ತು ಹೋಗಿ ಡಾಂಬರು ಹಾಕಿದ ಕೆಲವೇ ದಿನಗಳಲ್ಲಿ ರಸ್ತೆಗಳು ಕಿತ್ತು ಹೋಗುವಂತೆ ಆಗಿದೆ. ಮಳೆ ಬಂದಾಗ ರಸ್ತೆಗಳ ನಿಜ ಬಣ್ಣ ಬಯಲಾಗುತ್ತದೆ. ಇದು ವಾಹನ ಸವಾರರ ಆಕ್ರೋಶಕ್ಕೂ ಕಾರಣವಾಗಿದೆ. ಗುಂಡಿ ಬಿದ್ದು ಜನಸಾಮಾನ್ಯರಿಗೆ ತಿರುಗಾಡಕ್ಕಾಗ್ತಂಗೆ ವ್ಯವಸ್ಥೆ ಆಗಿದೆ. ಹಾಗೂ ಇಲ್ಲಿ ಸ್ಕೂಲ್ ಮಕ್ಕಳು ಹಾಗಾಗಿ ಬೈಕ್ಗಳು ಅಲ್ಲಿ ತಿರುಗಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕೆಲವು ಕೈಕಾಲೆಲ್ಲ ಮುರಿದು ಹೋಗಿದ್ದಾವೆ. ಇಲ್ಲಿ ಸುಮಾರು 7-8 ವರ್ಷದಿಂದ ಯಾವುದೇ ಕ್ರಮ ತಗೊಂಡಿಲ್ಲ. ಇಲ್ಲಿ ಮುನ್ಸಿಪಾಲ್ಟಿಯವರೇ ಆಗಲಿ ಸ್ಥಳೀಯ ಶಾಸಕರೇ ಆಗಲಿ ಬಂದು ನೋಡಿ ಗಮನಹರಿಸಿ ಕಡೆ ಗಮನ ಹರಿಸಿ ಈ ರಸ್ತೆಯನ್ನು ದುರಸ್ತಿಪಡಿಸ್ಕೊಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಗುಂಡಿ ಬಿದ್ದಿದೆ, ತುಂಬ ವರ್ಷದಿಂದ ಬಿದ್ದಿದೆ. ಸರಿ ಮಾಡ್ತಾರೆ, ಮತ್ತು ಮಳೆಗಾಲದಲ್ಲಿ ಅದೇ ಥರ ಗುಂಡಿ ಬೀಳ್ತಾನೆ ಇರುತ್ತೆ. ಎಷ್ಟು ವರ್ಷ ಸರಿ ಮಾಡಿದರೂ ಮತ್ತು ಮಳೆಗಾಲದಲ್ಲಿ ನೀರು ಬೀಳುತ್ತೆ. ತಗ್ಗಿರೋ ಜಾಗದಲ್ಲಿ ತಗ್ಗಿರೋ ಜಾಗಕ್ಕೆ ಬಂದು ನೀರು ಬಂದು ನಿಂತ್ಕೊಂಡಾಗ ವೆಹಿಕಲ್ಗಳು ಓಡಾಡಿದಾಗ ನೀರು ನಿಂತ್ಕೊಳ್ಳುತ್ತೆ ಮತ್ತು ಗುಂಡಿ ಆಗುತ್ತೆ. ರಾತ್ರಿ ಹೊತ್ತು ವೆಹಿಕಲ್ಗಳು ಏನು ಕಾಣಿಸೋದೇ ಇಲ್ಲ. ಯಾರೋ ಬಿದ್ದರೆ ಬೈಕಲ್ಲಿ ಬಂದರೆ ಕಾಣಿಸೋದೇ ಇಲ್ಲ, ಬಿದ್ದರೆ ಗೇಟ್ ಮಾಡ್ಕೊಬೇಕಾಗುತ್ತೆ. ಇನ್ನು ಕೂಡಲೇ ಪಟ್ಟಣ ಪಂಚಾಯತಿಯವರು ಪರಿಶೀಲನೆ ಮಾಡಿ ಇದನ್ನು ಸರಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ.